ಹೆಲೋ ಗೈಸ್, ಮೊದಲನೇದಾಗಿ ನೀವು ಇಲ್ಲಿ ಪ್ರೂಫನ್ನು ನೋಡ್ಕೊಳ್ಳಿ ಗೈಸ್. ನನಗೆ ಈ ಒಂದು ಅಪ್ಲಿಕೇಶನಿಂದ ಅಪ್ ಟು ಇಲ್ಲಿ 4,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲನ ಸಿಗ್ತಾ ಇದೆ. ನನಗೆ ಇಲ್ಲಿ ಖರ್ಚಿಗೆ ಇನ್ಸ್ಟಂಟ್ ಆಗಿ ಇದು ದುಡ್ಡು ಕೊಡ್ತಾ ಇದೆ. ನಾನು ಯಾವಾಗ ಬೇಕೋ ಆವಾಗ ಈ ಒಂದು ಲೋನ ಇನ್ಸ್ಟಂಟ್ ಆಗಿ ತಗೋಬೋದು. ನನಗೆ ಇವಾಗ ಬೆಳಿಗ್ಗೆ ಬೇಕು ಅಂತಂದರೆ ಬೆಳಿಗ್ಗೆ ತಗೋಬೋದು, ಯಾವಾಗ ಬೇಕೋ ನೋಡಿ ಆವಾಗ ಈ ಒಂದು ಲೋನ ನಾನು ಇನ್ಸ್ಟಂಟ್ ಆಗಿ ತೊಗೊಬೋದು. ವಿತಿನ್ 1 ಮಿನಿಟಲ್ಲೇ ನನಗೆ ಈ ಒಂದು ಅಪ್ಲಿಕೇಶನಿಂದ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ. ಈ ಒಂದು ಅಪ್ಲಿಕೇಶನು ಬೆಸ್ಟ್ ಇದೆ ಗೈಸ್. ಈ ಒಂದು ಅಪ್ಲಿಕೇಶನ್ನ ಸದ್ಯಕ್ಕೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮಗೂ ತಕ್ಷಣ ಸಾಲ ಬೇಕಿತ್ತು ಅಂತಂದರೆ ಇದಕ್ಕಿಂತ ಬೆಸ್ಟ್ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ ನನಗನ್ಸಿದ ಮಟ್ಟಿಗೆ. ಸೊ ನೀವು ನೋಡ್ತಾ ಇರ್ಬೋದು, ನನಗೆ ಇಲ್ಲಿ 4,000 ರೂಪಾಯಿ ಇನ್ಸ್ಟಂಟ್ ಆಗಿ ಲೋನ್ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, 4,000 ಅಂದರೆ 4,000ನೇ ತೊಗೊಬೇಕು ಅಂತ ಏನಿಲ್ಲ. 2,500 ನಂತರ 1,500 ರೂಪಾಯಿ, 1,000 ರೂಪಾಯಿ, ನಂತರ 500 ರೂಪಾಯಿ, ಇದೇ ರೀತಿಯಾಗಿ ನನಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಸಿಗ್ತಾ ಇದೆ. ಆ್ಯಂಡ್ 4,000 ರೂಪಾಯಿ ನಾನು ತೊಗೊಂಡ್ಬಿಟ್ಟು ನಂತರ ರೀಪೇ ಮಾಡಿದ ತಕ್ಷಣ 8,000 ರೂಪಾಯಿದು ಲೆವೆಲ್ ಅಪ್ ಆಗುತ್ತೆ. ಜೊತೆಗೆ 8,000 ತೊಗೊಂಡ್ಬಿಟ್ಟು ಮತ್ತೆ ರೀಪೇ ಮಾಡ್ತೀನಿ ಅಂತಂದರೆ 16,000, 24,000, ಇದೇ ರೀತಿಯಾಗಿ ಅಪ್ ಟು 50,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಖರ್ಚಿಗೆ ಇದು ಈ ಒಂದು ಅಪ್ಲಿಕೇಶನ್ ನನಗೆ ಸಾಲ ಕೊಡುತ್ತೆ. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ನೀವು ಇಲ್ಲಿ ಸಾಲ ತೊಗೊಬೋದು, ನಾನು ಇಲ್ಲಿ ಲೈವ್ ಆಗಿ ಸಾಲ ತೊಗೊಂಡ್ಬಿಟ್ಟು ಕೂಡ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನು ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ದಿನದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಇನ್ ಕೇಸ್ ನಾ ಏನಾದರೂ ಇಲ್ಲಿ 4,000 ರೂಪಾಯಿ ಲೋನ್ ತಗೊಂತೀನಿ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ. ಇವಾಗ ಲೋನ್ ಟೆನ್ಯೂರನ್ನು ನಾನು ಚೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ 62 ದಿನಗಳಿಗೆ ಇಲ್ಲಿ 2,130 ರೂಪಾಯಿ 2 ಪೇಮೆಂಟ್ಸನ್ನು ಮಾಡಬೇಕಾಗಿರುತ್ತೆ. ಓಕೆ, 2 EMIs ಇರ್ತವೆ. ಓಕೆ, 4,000 ರೂಪಾಯಿಗೆ 4,760 ರೂಪಾಯಿ ಟೋಟಲ್ ನಾನು ಇಲ್ಲಿ ಅಮೌಂಟ್ ಅನ್ನೋದು ಪೇ ಮಾಡೋದಿರುತ್ತೆ. ನೋಡ್ತಾ ಇರ್ಬೋದು, ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು 471 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕಟ್ ಆಗುತ್ತೆ. ಅಮೌಂಟ್ ಡಿಸ್ಪೋಸ್ ಆಗೋದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋದು 3,529 ರೂಪಾಯಿ ಬರುತ್ತೆ. ನಂತರ ಇಂಟ್ರೆಸ್ಟು 260 ರೂಪಾಯಿ. ನಂತರ ಇಲ್ಲಿ ಟೋಟಲ್ ಡ್ಯೂ ಅಮೌಂಟು 4,260 ರೂಪಾಯಿ ಟೋಟಲ್ ಡ್ಯೂ ಅಮೌಂಟ್ ಇರುತ್ತೆ. ಆ್ಯಂಡ್ 62 ದಿನಗಳಿಗೆ ನಾನಿಲ್ಲಿ ತೊಗೊಬೋದು. ಅದೇ ನಾನಿಲ್ಲಿ 31 ದಿನಕ್ಕೆ ತೊಗೊತೀನಿ ಅಂತಂದರೆ ಇಲ್ಲಿ 412 ರೂಪಾಯಿ ಸೇಮ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕಟ್ ಆಗುತ್ತೆ. ನಂತರ 3,588 ರೂಪಾಯಿ ಇಲ್ಲಿ ನನಗೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. 130 ರೂಪಾಯಿ ಇಲ್ಲಿ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ 4,130 ರೂಪಾಯಿ ಇಲ್ಲಿ ಟೋಟಲ್ ಡ್ಯೂ ಅಮೌಂಟ್ ಇರುತ್ತೆ. ಅಂದರೆ ನಾನು ಒಂದು ಮಂತ್ಲಿ ಪೇಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ 4,130 ರೂಪಾಯಿ. ಸೊ ಇವಾಗ ನೀವು ಚೂಸ್ ಮಾಡಬೇಕಾಗಿರುತ್ತೆ. ನಿಮಗೆ 1 ತಿಂಗಳವರೆಗೂ ಅಷ್ಟೇ ಇಲ್ಲಿ ಲೋನ್ ಬೇಕಾ ಅಥವಾ 2 ತಿಂಗಳವರೆಗೂ ಬೇಕಾ, ನೀವು ಚೂಸ್ ಮಾಡ್ಕೊಂಡು ಲೋನ್ನ ತಗೋಬೋದು. ಓಕೆ, ಸೊ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋನ್ ತಗೋಬೋದು. ಆ್ಯಂಡ್ ಇಲ್ಲಿ ನೋಡಿ ಟೆನ್ಯೂರ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ, 2 ತಿಂಗಳವರೆಗೂ ಕೊಡ್ತಾರೆ. ನೀವು ಅಮೌಂಟ್ ಜಾಸ್ತಿ ಇದ್ದರೆ ಜಾಸ್ತಿನೂ ನೀವು ತಗೋಬೋದು. ಅಪ್ ಟು 6 ಮಂತ್ಸ್ವರೆಗೂ ಇಲ್ಲಿ ಟೆನ್ಯೂರ್ ಕೊಡ್ತಾರೆ. 50,000 ರೂಪಾಯಿವರೆಗೂ ತೊಗೊತೀರಾ ಅಂತಂದರೆ. ಓಕೆ, ಸದ್ಯಕ್ಕೆ ಇಲ್ಲಿ ಸ್ಟಾರ್ಟಿಂಗೇ 500 ರೂಪಾಯಿಂದ ಸ್ಟಾರ್ಟ್ ಇರುತ್ತೆ. ನೀವು ತೊಗೊಂಡ್ಬಿಟ್ಟು ರೀಪೇ ಮಾಡಿದಂಗೆಲ್ಲ ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಒಂದು ರೀತಿಯಲ್ಲಿ ಲೆವೆಲ್ ಅಪ್ ಲೋನ್ ಅಂತಲೇ ಇದು ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ನಿಮ್ಮ ಕಣ್ಮುಂದೆನೇ ನಾನು ಇಲ್ಲಿ 1,000 ರೂಪಾಯಿ ಲೋನ್ ಅಮೌಂಟನ್ನು ತೊಗೊಂಡ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ 1,000 ರೂಪಾಯಿ ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಂತರ ಸೆಲೆಕ್ಟ್ ಲೋನ್ ಟರ್ಮ್ಸ್ ಅಂತ ಬರುತ್ತೆ. ನಾನು ಇಲ್ಲಿ 1 ತಿಂಗಳ ಸಲುವಾಗಿ ಇದನ್ನು ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 94 ರೂಪಾಯಿ ಕಟ್ ಆಗುತ್ತೆ. ಬ್ಯಾಂಕ್ ಅಕೌಂಟಿಗೆ ನನಗೆ ಡಿಸ್ಪೋಸ್ ಆಗೋದು ಅಮೌಂಟು 906 ರೂಪಾಯಿ ಆಗುತ್ತೆ. ನಂತರ ಇಂಟ್ರೆಸ್ಟ್ 30 ರೂಪಾಯಿ. ನಂತರ ಟೋಟಲ್ ಅಮೌಂಟ್ ಡ್ಯೂ ಎಷ್ಟಿರುತ್ತೆ ಅಂತಂದರೆ 1,030 ರೂಪಾಯಿ ಡ್ಯೂ ಇರುತ್ತೆ. ಓಕೆ, ಸೊ ಇವಾಗ 30 ರೂಪಾಯಿ ಅಷ್ಟೇ ಇಂಟ್ರೆಸ್ಟ್ ನಾನು ಕೊಡಬೇಕಾಗಿರುತ್ತೆ 1,000 ರೂಪಾಯಿಗೆ. ಓಕೆ, 1 ತಿಂಗಳ ಮಟ್ಟಿಗೆ. ಓಕೆ, 2 ತಿಂಗಳಿಗೆ ಮಟ್ಟಿಗೆ ಡಬಲ್ ಆಗುತ್ತೆ, ಅಂದರೆ 62 ರೂಪಾಯಿ ಸಮಥಿಂಗ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಂಕ್ ಅಕೌಂಟ್ ಅನ್ನೋದು ಕೇಳ್ತಾ ಇದೆ. ಬ್ಯಾಂಕ್ ಅಕೌಂಟ್ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ವರ್ಕಿಂಗ್ ಬರುತ್ತೆ, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಂಟ್ ಆಗಿ ಲೋನ್ ಅಗ್ರಿಮೆಂಟ್ ಇವಾಗ ಬರುತ್ತೆ. ಈ ಅಗ್ರಿಮೆಂಟನ್ನು ನೀವು ಟಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇವಾಗ ಥ್ಯಾಂಕ್ ಯು ಫಾರ್ ಅಪ್ಲೈಂಗ್ ಫಾರ್ ಲೋನ್ ಅಂತ ಬರ್ತಾ ಇದೆ. ಸೊ ವಿ ಯೂಶುವಲಿ ಪ್ರೊಸೆಸ್ ಅಪ್ಲಿಕೇಶನ್ ವಿದಿನ್ 12 hours ಅಂತ ಬರ್ತಾ ಇದೆ. ಓಕೆ, ಸೊ ಜಸ್ಟ್ ಹಿಂಗೆ ಗೈಸ್ ಇವಾಗ ಲೋನ್ ಬರುತ್ತೆ, ನೋಡ್ತಾ ಇರಿ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ವಾ, ಸೊ ಮೇಲ್ಗಡೆ ಮೆಸೇಜ್ ಬರುತ್ತೆ, ನೋಡ್ತಾ ಇರಿ ಹಿಂಗೆ. ಸೊ ನೋಡ್ತಾ ಇರ್ಬೋದು ಗೈಸ್, ನಿಮ್ಮ ಕಣ್ಮುಂದೆನೇ ನನಗೆ ಇಲ್ಲಿ ಬ್ಯಾಂಕಿಂದು ಮೆಸೇಜ್ ಬಂತು. ಜೊತೆಗೆ ಓಕೆ, ನೋಡ್ತಾ ಇರ್ಬೋದು ಅಪ್ಲಿಕೇಶನ್ದು ಮೆಸೇಜ್ ಬಂದಿದೆ. ನಿಮ್ಮ ಲೋನ್ ಅಮೌಂಟ್ ಇಲ್ಲಿ ಡಿಸ್ಪೋಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಸೊ ಇಲ್ಲಿ 906 ರೂಪಾಯಿ ನನಗೆ ಬ್ಯಾಂಕ್ ಅಕೌಂಟಿಗೆ ಬಂದಿದೆ. ಓಕೆ, ಸೊ ಇವಾಗ ರಿಸಿಪ್ಟ್ ನಂಬರ್ ಕೂಡ ನೀವು ನೋಡ್ತಾ ಇರ್ಬೋದು. February 27ಗೆ ನನಗೆ ರಿಸೀವ್ ಆಗಿದೆ. ಸೊ ಕನ್ಫರ್ಮ್ ರಿಸಿಪ್ಟ್ ಲೋನ್ ಆದಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಅಮೌಂಟ್ ಎಷ್ಟು ಡ್ಯೂ ಇದೆ, 1,030 ರೂಪಾಯಿ. ಓಕೆ, ಸೊ ನೀವು ನೋಡ್ತಾ ಇದ್ದೀರಲ್ವ, ಸೊ ಇದು ಫೋಕಸ್ ಆಗ್ತಾ ಇಲ್ಲ ಸ್ವಲ್ಪ. ಸೊ ಓಕೆ ನೋಡಿ, ಇವಾಗ ಕಾಣ್ತಾ ಇದೆ ಅಲ್ವಾ, ಸೊ 1,030 ರೂಪಾಯಿ ರೈಟ್. ಮಾರ್ಚ್ 29ಕ್ಕೆ ನಾನಿಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇವಾಗೆ ನಾನು ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ನೆಕ್ಸ್ಟು ಮಾಡ್ಕೊತೀನಿ ಗೈಸ್. ಓಕೆ, ಸೊ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ನೀವು ತಕ್ಷಣ ಲೋನ್ ತೊಗೋಬೋದು. ಇದ್ರದ್ದು ಫುಲ್ ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಯಾವ ರೀತಿಯಾಗಿ ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೊಡಬೇಕು, ಯಾವ ರೀತಿಯಾಗಿ ಇಲ್ಲಿ ಪ್ರೊಫೆಷ್ನಲ್ ಡೀಟೇಲ್ಸ್ ಕೊಡಬೇಕು, ನಂತರ ಯಾವ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊಬೇಕು ಈ ಒಂದು ಅಪ್ಲಿಕೇಶನ್, ಆ್ಯಂಡ್ ಯಾವ ರೀತಿಯಾಗಿ ಲೋನ್ ತೊಗೋಬೇಕು, ಡೀಟೇಲ್ ವೀಡಿಯೋ ಇದೆ. ಆ ಒಂದು ವೀಡಿಯೋನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋ ನೋಡಿಬಿಟ್ಟು ನೀವು ಅಪ್ಲೈನ ಮಾಡ್ಕೋಬೋದು. ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ KYC ಮಾಡೋದು ಅದರಲ್ಲಿ
ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ಯಾವಾಗ ಇದಾಗಿರುತ್ತೆ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿ ನೋಡಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.